ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿಲೈಟ್ಫುಲ್ ಡಿಶಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಮಗಳು ಬರ್ಗರ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅದಕ್ಕೆ ನಾನು ಮನೇಲೇ ಮಾಡ್ಕೊಡ್ತೀನಿ ಇರು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಬಟಾಣಿ, ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್ನ ತಗೊಂಡು ಎಲ್ಲಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ವಲ್ಪ ತುರ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಬಾಣಲಿಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಕೊಂಡು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಆಡ್ ಮಾಡ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತರ ಹುರ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ನಾನು ಹಸಿ ಬಟಾಣಿನ ಸೇರ್ಸ್ಕೊಂತಾ ಇದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತರ ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಬೀನ್ಸು ಮತ್ತೆ ಕ್ಯಾರೆಟ್ ನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತರ ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಕೆಂಪು ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲಾ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಂತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿ ಇದನ್ನ ನಾನು ಬೇಯಿಸ್ಕೊತಾ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ ಶಾಪ್ಗಳಲ್ಲಿ, ಅದನ್ನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಂತಾ ಇದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಬೇಯಿಸ್ಕೊಂಡು ತುರ್ಕೊಂಡು ಇಟ್ಕೊಂಡಿರುವಂತ ಆಲೂಗೆಡ್ಡೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದನ್ನ ನಾವು ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಈ ತರ ಚೆನ್ನಾಗಿ ಎಲ್ಲಾನು ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಇದು ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಅದನ್ನ ನಾನು 20 ನಿಮಿಷಗಳ ಕಾಲ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ. ಯಾಕೆಂದ್ರೆ ಅದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಅದು ಫ್ರಿಡ್ಜ್ ಅಲ್ಲಿ ಸೆಟ್ ಆಗುತ್ತೆ. ಇವಾಗ ನಾನು ಬರ್ಗರ್ ಪ್ಯಾಟಿ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಇದನ್ನ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬಾ ಗಟ್ಟಿನೂ ಆಗಬಾರ್ದು, ತುಂಬಾ ತೆಳುನೂ ಇರಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾನು 20 ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ವೆಜ್ ಸ್ಟಫ್ ರೆಡಿ ಆಗಿದೆ. ಇದನ್ನು ಸಹ ನಾನು ಒಂದ್ ಕಡೆ ಇಟ್ಕೊಂತಾ ಇದ್ದೀನಿ. ಮತ್ತೆ ಇದು ಬ್ರೆಡ್ ಕ್ರಮ್ಸ್ ನಾನು ತಗೊಂಡಿದ್ದೀನಿ, ಬ್ರೆಡ್ ಪೌಡರ್. ಇದಿಷ್ಟು ವೆಜ್ ಪ್ಯಾಟಿ ಮಾಡಕ್ಕೆ ಬೇಕಾಗತ್ತೆ. ಇವಾಗ ನಾನು ಇದನ್ನ ವೆಜ್ ಸ್ಟಫ್ ನ ಉಂಡೆ ಮಾಡ್ಕೊಂಡು ಲೋ ಪ್ರೆಷರ್ ಅಲ್ಲಿ ಪ್ರೆಸ್ ಮಾಡಿ ಇದನ್ನ ಬನ್ ಯಾವ ಸೈಜ್ ಇದೆಯೋ ಆ ಸೈಜ್ ಅಲ್ಲಿ ಶೇಪ್ ಮಾಡ್ಕೋಬೇಕು. ನಾನು ಬರ್ಗರ್ ಬನ್ ತಗೊಂಡಿದ್ದೀನಿ, ಅದನ್ನ ಮಧ್ಯದಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಪ್ಯಾಟಿನ ಇಡಬೇಕು, ವೆಜ್ ಪ್ಯಾಟಿನ ಇಡಬೇಕು. ನಾವು ಆ ಕಟ್ ಮಾಡಿರೋ ಬನ್ ಸೈಜ್ಗೆ ನಮ್ ವೆಜ್ ಪ್ಯಾಟಿ ಇರಬೇಕು. ನೋಡಿ, ಇವಾಗ ಸೈಜ್ ಕರೆಕ್ಟ್ ಆಗಿದೆ. ಇವಾಗ ಇದನ್ನ ನಾನು ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಮಿಕ್ಸ್ ಅಲ್ಲಿ ಅದ್ದಿ ತೆಗಿಬೇಕು. ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಮೈದಾ ಮತ್ತೆ ಕಾರ್ನ್ಫ್ಲೋರ್ ಸಹ ಯೂಸ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ವೆಜ್ ಪ್ಯಾಟಿಗೆ ಇದು ಕ್ರಿಸ್ಪಿನೆಸ್ ನ ಕೊಡತ್ತೆ. ಇದಾದ್ಮೇಲೆ ಇದನ್ನ ನಾನು ಬ್ರೆಡ್ ಕ್ರಮ್ಸ್ ಅಲ್ಲಿ ಹೊರಳಿಸ್ಕೊಂತಾ ಇದೀನಿ. ಇದು ಬ್ರೆಡ್ ಪೌಡರ್, ನಿಮ್ಗೆ ಶಾಪ್ಸ್ ಅಲ್ಲಿ ಸಿಗತ್ತೆ ಬ್ರೆಡ್ ಕ್ರಮ್ಸ್ ಅಂತ. ಸೊ ಅದನ್ನ ತಗೋಬಹುದು, ಇಲ್ಲ ಬ್ರೆಡ್ ಅನ್ನ ನೀವು ಪುಡಿ ಸಹ ಮಾಡ್ಕೋಬಹುದು. ಈ ತರ ಚೆನ್ನಾಗಿ ಅದ್ದಿ ಅದನ್ನ ನಾನು ಪಕ್ಕದಲ್ಲಿ ಇಟ್ಕೊಂಡಿರೋ ಎಣ್ಣೆಯಲ್ಲಿ ಕರಿತಾ ಇದೀನಿ. ಎಣ್ಣೆ ಮುಂಚೆನೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ಬಿಸಿ ಆಗಿದೆ. ಇವಾಗ ಅದ್ರಲ್ಲಿ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದೀನಿ. ಇದು ಜಾಸ್ತಿ ಏನು ಫ್ರೈ ಆಗೋದ್ ಬೇಡ, ಯಾಕಂದ್ರೆ ನಾವೆಲ್ಲ ವೆಜಿಟೇಬಲ್ಸ್ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಡೀಪ್ ಫ್ರೈ ಆದ್ರೆ ಸಾಕು. ನೋಡಿ, ಇವಾಗ ನಮ್ ವೆಜ್ ಪ್ಯಾಟಿ ರೆಡಿ ಆಗಿದೆ.
ಇವಾಗ ನಾವು ಬರ್ಗರ್ ಮಾಡಕ್ಕೆ ಬನ್ ತಗೊಂಡಿದ್ದೀನಲ್ಲ, ಆ ಬನ್ನನ್ನ ಸ್ವಲ್ಪ ಬೆಣ್ಣೆ ಹಾಕೊಂಡು ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂತಾ ಇದೀನಿ ತವಾ ಮೇಲೆ. ಈ ತರ ಎರಡು ಸೈಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇವಾಗ ಬರ್ಗರ್ ಪ್ರಿಪೇರ್ ಮಾಡಕ್ಕೆ ನಾವೆಲ್ಲಾನು ಪ್ರಿಪೇರ್ ಮಾಡ್ಕೊಂಡಾಯ್ತು. ಇವಾಗ ಬರ್ಗರ್ನ ರೆಡಿ ಮಾಡೋಣ. ಈ ತರ ಬನ್ನ ರೋಸ್ಟ್ ಮಾಡ್ಕೊಂಡು ಇದ್ರ ಮೇಲೆ ನಾನು ಮಯೋನೀಸ್ ಸಾಸ್ ಹಾಕ್ತಾ ಇದ್ದೀನಿ. ಇದು ಸಾಸ್ ನಿಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನ ಜಾಸ್ತಿನೂ ಹಾಕೋಬಹುದು. ನೆಕ್ಸ್ಟ್ ಇದಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಆನಿಯನ್ ಮತ್ತೆ ಟೊಮ್ಯಾಟೊ ಸ್ಲೈಸಸ್ ನ ಹಾಕಿ ಅದ್ರ ಮೇಲೆ ನಾನು ಮಾಡ್ಕೊಂಡಿರೋ ವೆಜ್ ಪ್ಯಾಟಿನ ಇಟ್ರೆ ಬರ್ಗರ್ ರೆಡಿ ಆಯ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.